ನಮಸ್ಕಾರ ಚಿಕ್ಕಮಂಗ್ಳೂರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಸಾಹಸ ಮಾಡ್ತಾಯಿದ್ದೀವಿ. ಅದೇನು ಹಯಾಬುಸ ಅಲ್ಲ, ಡುಕಾಟಿ ಅಲ್ಲ, ಡ್ಯೂಕು ಅಲ್ಲ. ಇದು ನಮ್ಮ ಹಳೇ 1990 ಪ್ಲೆಷರ್, ಹೀರೋ ಹೊಂಡಾ ಪ್ಲೆಷರ್. ನಮ್ಮ ಮಾವಂದು 10ರಿಂದ 15 ವರ್ಷದ ಮೇಲೆ ಆಗಿದೆ ಈ ಗಾಡಿಗೆ. ಹೆಂಗೆ ಹೋಗುತ್ತೆ ಗೊತ್ತಿಲ್ಲ, ತೊಗೊಂಡೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಹೋಗ್ಬೇಕು. ಗೂಗಲ್ ಮ್ಯಾಪ್ 5 ಅವರ್ ತೋರಿಸ್ತಾ ಇದೆ. ಈ ಸ್ಕೂಟ್ರಲ್ಲಿ ಅಂದರೂ ಒಂದು 5 ದಿನ ಆಗೋ ಥರ ಕಾಣ್ತಾ ಇದೆ. ಬನ್ನಿ ನೋಡೋಣ. ಈ ಚಳಿಲಿ ದೇವ್ರ ಬಂದು ನಮಸ್ಕಾರ ಹಾಕ್ಕೊಂಡು ಹಂಗೆ ಚಳಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಚಳಿ ಇರಲ್ಲ ಅಂತ ಅದೇ ಗಾಂಚಲ್ಲಿ ಇಲ್ಲಿ ಸ್ವೆಟ್ರೂ ಇಲ್ಲ, ಗ್ಲೌಸು ಇಲ್ಲ, ಮುಖಕ್ಕೆ ಮಾಸ್ಕ್ ಇಲ್ಲ, ಏನೂ ಇಲ್ದೇ ಹೊರಟಿದ್ದೀವಿ. ಇಲ್ಲಿ ನೋಡಿದ್ರೆ ಯಾರಾಗ್ಬಿಟ್ರಿ ಚಳಿ ತಡಿಯೋಕ್ಕಂತೂ ಆಗ್ತಾ ಇರಲಿಲ್ಲ. ಮತ್ತೆ ಚಳಿಲೇ ಹೊಡ್ಕೊಂಡು ಬರ್ತಾ ಇದ್ವಿ ನಾನು ನಮ್ಮ ಅಕ್ಕ. ಫ್ರೆಂಡ್ಸ್ ನೋಡಿ, ಸ್ಪೀಡೋಮೀಟ್ರಲ್ಲಿ 20 ಇದೆ. ಎಂಜಿನ್ ಸೌಂಡ್ ನೋಡಿದ್ರೆ 100ರಲ್ಲಿದ್ದ ಥರ ಆಡ್ತಾ ಇದೆ. ಸೈಕಲವೂ ಸೈಡ್ ಹೊಡೆಯೋ ಸ್ಟೇಜಲ್ಲಿದೆ. ಇದು ಮನೆ ಮರ್ಯಾದೆಲ್ಲ ಹೋಗುತ್ತೆ. ಈ ಸ್ಕೂಟ್ರು ಹತ್ತಲ್ಲ ಅನ್ನತ್ತೆ, ಡೌನ್ ಇಳಿಯಲ್ಲ ಅನ್ನತ್ತೆ. ಒಂಚೂರು ಡೌನ್ ಬರಲಿ, ಒಂಚೂರು ಸ್ಪೀಡ್ ಹೋಗ್ತೀನಿ, ನೋಡೋಣ. ಹಿಂಗೂ ಒಂದು 7-8 ಕಿಲೋಮೀಟ್ರ್ ಬರೋ ಅಷ್ಟೊತ್ತಿಗೆ ನಮ್ಮದು ಪಾಡು ಅಷ್ಟಿಷ್ಟ ಅಲ್ಲಪ್ಪ ದೇವ್ರೆ. ಇದು ಜಂಕ್ಷನ್ನು. ಇಲ್ಲಿ ಅಣ್ಣ ಚಳಿ ತಡೆಯೋಕ್ಕಾಗದೆ ಫಸ್ಟ್ ಬ್ರೇಕು. ಅದು 20 ನಿಮಿಷ. 20 ನಿಮಿಷದಲ್ಲಿ ನಮ್ಮ ಫಸ್ಟ್ ಬ್ರೇಕು. ಅಲ್ಲಿ ಬಿಸಿ ಕಾಫಿ. ನಾನು ನಾರ್ಮಲಿ ಕಾಫಿ ಕುಡಿಯೋಲ್ಲ, ಆದರೆ ಆ ಚಳಿಗೆ ಬಿಸಿಗೆ ಏನು ಸಿಕ್ತೋ ಅದು ಕುಡಿದೀವಿ. ಅಣ್ಣ ಮಾತ್ರ ತುಂಬ ಒಳ್ಳೆಯನು. ಕೇಳ್ತಾ ಇದ್ದ, ಏನು ನಿಮ್ಮದು ಲಾಗ್ ಇದೆಯಾ ಅದು ಇದು ಅಂತ. ಅದು ಫಸ್ಟ್ ಟೈಮು ಅಂತ ಹೇಳಿದೆ, ಅದಕ್ಕೆ ತೋರಿಸ್ತಾಯಿದ್ರು. ಇಲ್ಲೆಲ್ಲ ತುಂಬ ವ್ಲಾಗರ್ಸ್ ಬರ್ತಾರೆ. ನೈಟು ನಮ್ಮದೆಲ್ಲ ಓಪನ್ ಇರುತ್ತೆ, ನಮ್ಮದು ಹಗಲೊತ್ತೆಲ್ಲ ಜಾಸ್ತಿ ಇರಲ್ಲ, ನೈಟ್ ಮಾತ್ರ ಅಂತ ಹೇಳ್ತಾಯಿದ್ರು. ತೋರಿಸಿದ್ರು. ಈ ಭೂಮಿಕಾ ಬಸವರಾಜ್ ಆಯಿತು, ಇನ್ನೊಂದು ಸುಮಾರು ಜನ 3 ದಿನಕ್ಕೆ ಇಲ್ಲೇ ಇರ್ತಾರೆ ಅಂತ ತೋರಿಸಿದ್ರು. ಮತ್ತು ಅವಣ್ಣಂದು ಇಸ್ಕೊಂಡು ಇನ್ಸ್ಟಾಗ್ರಾಮ್ ID ಇಸ್ಕೊಂಡು ನಮ್ಮದು ಕೊಟ್ಟು ಒಬ್ರಿಗೊಬ್ರು ಫಾಲೋ ಮಾಡ್ಕೊಂಡು ಹಂಗೇ ಹೊರಟ್ವಿ. ಇದೇ ನೇಚರ್ ನೋಡ್ಕೊಂಡು ಹೊರಟ್ವಿ. ನನಗೂ ಇನ್ನೇನು ಫುಲ್ಲು ಕೈ ಹಿಂಗೆ ಮರ್ಗೆಟ್ಟಿದೆ ಅಂದರೆ ಕೈ ಮಡ್ಚೋಕ್ಕಾಗ್ತಾಯಿಲ್ಲ. ನಮ್ಮ ಅಕ್ಕನ ಕೈ ಮಡ್ಚೋಕ್ಕಾಗ್ತಾಯಿಲ್ಲ, ನನ್ನ ಕೈ ಇದಾಗ್ತಾಯಿಲ್ಲ, ಎಕ್ಸ್ಲೇಟ್ರ್ ಕೊಡೋಕ್ಕಾಗ್ತಾಯಿಲ್ಲ, ಗ್ಲೌಸ್ ಇಲ್ಲ. ದೇವ್ರೆ, ಆ ಬಿಸಿಲಿಗೋಸ್ಕರ ಬಿಸಿಲು ಬರಲಿ ಅಂತ ಕಾದಿ ಬಿಸಿಲು ಹತ್ರ ನಿಲ್ಸಿದ್ದೀವಿ. ಆಮೇಲೆ ಅಲ್ಲಿಂದ ಸೀದಾ ಹಾಸನಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ತಿಂಡಿ ಟೈಮ್ ಆಗಿತ್ತು. ಹಾಸನ ಹತ್ರ ಇದ್ದೀವಿ, ತಿಂಡಿಗೆ ನಿಲ್ಸಿದ್ದೀವಿ. ಸ್ಕೂಟ್ರು ಒಂಚೂರು ಪರವಾಗಿಲ್ಲ, ಸೂಪರಾಗಿ ಹೋಗ್ತಾಯಿದೆ. ಆದರೆ ನನ್ನ ಸೊಂಟ ವೈಬ್ರೇಟ್ ಆಗ್ತಾಯಿದೆ. ಫ್ರೀ ಮಸಾಜ್ ಫ್ರೆಂಡ್ಸ್, ಫುಲ್ ಫ್ರೀ. ಯಾರಿಗಾದರೂ ಬಾಡಿ ಮಸಾಜ್ ಬೇಕು ಅಂದರೆ ನನ್ನ ಸ್ಕೂಟ್ರಿಂದ ಕೂತ್ಕೊಳ್ಳಿ, ಫುಲ್ ಫ್ರೀ ಮಸಾಜ್. ನಿಲ್ಲು ಗುರುವೇ, ಪೆಟ್ರೋಲ್ ಹಾಕ್ಸ್ಬೇಕು. ಇದು ಪೆಟ್ರೋಲ್ ಜಾಸ್ತಿ ಕುಡಿಯಲ್ಲ, ಆದರೆ ಸೌಂಡ್ ಜಾಸ್ತಿ ಮಾತಾಡಿದ್ರೆ ಸರಿಯಾಗಿ ಮಾಡುತ್ತಿತ್ತು. ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಹೊರಟ್ವಿ. ನೋಡಿ, ಫೈನಲಿ ನಮ್ಮ ಬೆಂಗಳೂರು. ಟ್ರಾಫಿಕ್ ಮಾತ್ರ ಸ್ವರ್ಗ. ನೋಡಿ ಫ್ರೆಂಡ್ಸ್, ಮಿಷನ್ ಅಕಾಂಪ್ಲಿಷ್ಡ್. 6 ಅವರ್ ಜರ್ನಿ, 1 ಲೀಟ್ರ್ ಆಯಿಲು ಮತ್ತು 100 ಗ್ರಾಮ್ ಡಸ್ಟ್ ನನ್ನ ಮುಖದ ಮೇಲೆ, ನನ್ನ ಬಾಡಿ ಮೇಲೆ. ನೆಕ್ಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋಣ. ಸಾಕಪ್ಪ ಸವಾಸ. ಇಲ್ಲಿಂದ ಮತ್ತೆ ವಾಪಸ್ ತೊಗೊಂಡೋಗೋದಂತೂ ಸೀನ್ ಇಲ್ಲ. ಇದನ್ನು ಬೇಕಾದ್ರೆ ಮಾಡ್ತೀನಿ ಹೊರತು ಇಲ್ಲಿಂದ ವಾಪಸ್ ಅಂದರೂ ತೊಗೊಂಡೋಗೋಕ್ಕಾಗಲ್ಲ. ನೋಡಿ, ಅಂತೂ ಇಂತೂ ಪಾರ್ಕಿಂಗ್ ಒಳಗೆ ಹಾಕಿ ಬಂದಿದ್ದೀನಿ. ರವರು ಇದೇ ನಮ್ಮ ಒಂದು ಹಳೇ ಸ್ಕೂಟ್ರು. 650 ಕಿಲೋಮೀಟ್ರ್ ಬಂದಿದೆ. ಎಲ್ಲಿಗೆ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲ ಅಲ್ಲಾಡ್ತಾ ಇದೆ. ಗಾಡಿ ಪಾರ್ಟ್ಸು ಅಲ್ಲಾಡ್ತಾ ಇದೆ, ಬಾಡಿ ಪಾರ್ಟ್ಸು ಅಲ್ಲಾಡ್ತಾ ಇದೆ. ನೋಡೋಣ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಹಳೇ ಸ್ಕೂಟ್ರಿಗೊಂದು ಕಮೆಂಟ್ ಮಾಡಿ. ಬಾಯ್.